ಹೇಳ್ರಿ. ದರ್ಶನ್ಗೆ ಐಷಾರಾಮಿ ವ್ಯವಸ್ಥೆ ಕೊಟ್ಟಿದ್ದಾರೆ. ದರ್ಶನ್ ಜೈಲಲ್ಲಿ ಐಷಾರಾಮಿ ವ್ಯವಸ್ಥೆ ಕೊಟ್ಟಿದ್ದಾರೆ. ಸಾಮಾನ್ಯ ಜನರಿಗೊಂದು ಅವರೊಂದು ಇಲ್ಲ, ಸರಿ ಇಲ್ಲ ಅದು. ಈಗ ಎಲ್ಲರ ಅಭಿಪ್ರಾಯದ ಪ್ರಕಾರ, ನನ್ನ ಅಭಿಪ್ರಾಯನೂ ಅಷ್ಟೇ, ಒಳಗಡೆ ಏನು ಕಾನೂನು ಇದೆಯೋ ಆ ಪ್ರಕಾರ ನಡ್ಕೊಬೇಕೆ ಹೊರತು ಅವ್ರ ದರ್ಶನ್ ಆಗಿರಲಿ, ಯಾವುದೇ VIP ಆಗಿರಲಿ, ಆ ನಿಯಮಗಳಿಗೆ ವಿರುದ್ಧವಾಗಿ ಕೊಟ್ಟಿರ್ತಕ್ಕಂಥದ್ದು ತಪ್ಪಾಗ್ತದೆ. ಯಾಕಂದ್ರೆ ಅಲ್ಲಿ ಅನೇಕ ಜನ ಬಾಯಿಲ್ದವರು, ಅಮಾಯಕರು ಕೂಡ ಜೈಲಲ್ಲಿರ್ತಕ್ಕಂಥವ್ರು ಜೈಲು ಊಟ ತಿನ್ಕೊಂಡು, ಅವರು ಕಟ್ಟೆ ಮೇಲೆ ಮಲ್ಕೊಂಡು ಆ ವ್ಯವಸ್ಥೆಗೆ ಹೊಂದ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಥರ ಮಾಡಿರ್ತಕ್ಕಂಥ ಸರಿಯಿಲ್ಲ. ಇದು ಇವತ್ತಲ್ಲ, ಇದು ಬಹಳ ದಿನಗಳಿಂದ ಕೂಡ ನಡ್ಕೊಂಡ್ ಬರ್ತಾ ಇದೆ. ಆ ಇಲಾಖೆಯವ್ರು ಗೊತ್ತಿದ್ರು ಕೂಡ ಅವರು ಕೂಡ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಬಹಳ ದಿನಗಳಿಂದ ಕೇಳಿ ಬಂದಿರತಕ್ಕಂಥದ್ದು. ಇನ್ಮೇಲೆ ಆದರೂ ಕೂಡ ಸರ್ಕಾರ ಬಿಗಿ ನಿಲುವನ್ನು ತಗೊಬೇಕು. ಯಾರು ವಿಚಾರಣಾಧೀನ ಕೈದಿರು ಇರ್ಬೋದು, ಅಪರಾಧಿಗಳಿರ್ಬೋದು, ಆ ಸರ್ಕಾರಿ ನಿಯಮಗಳೇನಿದೆಯೋ ಅದಕ್ಕೆ ಯಾರು ಕೂಡ ಅತೀತರಾಗಬಾರ್ದು. ಇಲ್ಲ, ನಿನ್ನೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೂಡ ಹೇಳಿದ್ದಾರೆ, ಎಷ್ಟೇ ದೊಡ್ಡವರಿದ್ರು ಕೂಡ ನಾವು ಯಾರಿಗೂ ಈಲ್ಡ್ ಆಗೋದಿಲ್ಲ, ಇದರ ಬಗ್ಗೆ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿ. ಬಹುಶಃ ದೊಡ್ಡವ್ರ ಕೈವಾಡನೂ ಇರ್ತದೆ, ಇಲ್ಲ ಅಂತಂದ್ರೆ ಕೆಳಮಟ್ಟದಲ್ಲಿ ಅಷ್ಟು ಸುಲಭವಾಗಿ ಅದು ಆಗೋದಿಲ್ಲ. ಅದ್ರಲ್ಲಿ ಯಾರೇ ಇರಲಿ ಇದು ಅಕ್ಷಮವಾದಂಥ ಅಪರಾಧ. ಹೇಳ್ರಿ. ಜೈಲಲ್ಲಿ ಐಷಾರಾಮಿ ವ್ಯವಸ್ಥೆ ಕೊಟ್ಟಿದ್ದಾರೆ. ಸಾಮಾನ್ಯ ಜನರಿಗೊಂದು ಅವರೊಂದು ಇಲ್ಲ, ಸರಿ ಇಲ್ಲ ಅದು. ಈಗ ಎಲ್ಲರ ಅಭಿಪ್ರಾಯದ ಪ್ರಕಾರ, ನನ್ನ ಅಭಿಪ್ರಾಯನೂ ಅಷ್ಟೇ, ಒಳಗಡೆ ಏನು ಕಾನೂನು ಇದೆಯೋ ಆ ಪ್ರಕಾರ ನಡ್ಕೊಬೇಕೆ ಹೊರತು ಅವ್ರ ದರ್ಶನ್ ಆಗಿರಲಿ, ಯಾವುದೇ VIP ಆಗಿರಲಿ, ಆ ನಿಯಮಗಳಿಗೆ ವಿರುದ್ಧವಾಗಿ ಕೊಟ್ಟಿರ್ತಕ್ಕಂಥದ್ದು ತಪ್ಪಾಗ್ತದೆ. ಯಾಕಂದ್ರೆ ಅಲ್ಲಿ ಅನೇಕ ಜನ ಬಾಯಿಲ್ದವರು, ಅಮಾಯಕರು ಕೂಡ ಜೈಲಲ್ಲಿರ್ತಕ್ಕಂಥವ್ರು ಜೈಲು ಊಟ ತಿನ್ಕೊಂಡು, ಅವರು ಕಟ್ಟೆ ಮೇಲೆ ಮಲ್ಕೊಂಡು ಆ ವ್ಯವಸ್ಥೆಗೆ ಹೊಂದ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಥರ ಮಾಡಿರ್ತಕ್ಕಂಥ ಸರಿಯಿಲ್ಲ. ಇದು ಇವತ್ತಲ್ಲ, ಇದು ಬಹಳ ದಿನಗಳಿಂದ ಕೂಡ ನಡ್ಕೊಂಡ್ ಬರ್ತಾ ಇದೆ. ಆ ಇಲಾಖೆಯವ್ರು ಗೊತ್ತಿದ್ರು ಕೂಡ ಅವರು ಕೂಡ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಬಹಳ ದಿನಗಳಿಂದ ಕೇಳಿ ಬಂದಿರತಕ್ಕಂಥದ್ದು. ಇನ್ಮೇಲೆ ಆದರೂ ಕೂಡ ಸರ್ಕಾರ ಬಿಗಿ ನಿಲುವನ್ನು ತಗೊಬೇಕು. ಯಾರು ವಿಚಾರಣಾಧೀನ ಕೈದಿರು ಇರ್ಬೋದು, ಅಪರಾಧಿಗಳಿರ್ಬೋದು, ಆ ಸರ್ಕಾರಿ ನಿಯಮಗಳೇನಿದೆಯೋ ಅದಕ್ಕೆ ಯಾರು ಕೂಡ ಅತೀತರಾಗಬಾರ್ದು. ಇಲ್ಲ, ನಿನ್ನೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೂಡ ಹೇಳಿದ್ದಾರೆ, ಎಷ್ಟೇ ದೊಡ್ಡವರಿದ್ರು ಕೂಡ ನಾವು ಯಾರಿಗೂ ಈಲ್ಡ್ ಆಗೋದಿಲ್ಲ, ಇದರ ಬಗ್ಗೆ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿ. ಬಹುಶಃ ದೊಡ್ಡವ್ರ ಕೈವಾಡನೂ ಇರ್ತದೆ, ಇಲ್ಲ ಅಂತಂದ್ರೆ ಕೆಳಮಟ್ಟದಲ್ಲಿ ಅಷ್ಟು ಸುಲಭವಾಗಿ ಅದು ಆಗೋದಿಲ್ಲ. ಅದ್ರಲ್ಲಿ ಯಾರೇ ಇರಲಿ ಇದು ಅಕ್ಷಮವಾದಂಥ ಅಪರಾಧ.